ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವಿ ಬ್ಲಾಗ್. ಸೊ ನನ್ನ ಜೊತೆ ಇದ್ದಾರೆ ಪಾಪ ಕುಜ್ಜು. ಹಾಯ್ ಗಾಯ್ಸ್, ಹೇಗಿದ್ದೀರಾ? ಸೊ ಇವತ್ತಿನ ವಿಡಿಯೋ ಏನಂದರೆ, ಇವತ್ತು ಲಾಸ್ಟ್ ಡೇ 2024ಅಲ್ಲಿ. ಇವಾಗ ನಾನು ಎಕ್ಸಾಮ್ ಮುಗಿಸ್ಕೊಂಡು ಬಂದಿದ್ದೀವಿ. ಆ್ಯಂಡ್ ಈ ವರ್ಷದ ಫಸ್ಟ್ ಡೇನು ಇವ್ರ ಜೊತೆನೇ ಸ್ಪೆಂಡ್ ಮಾಡಿದ್ದೆ, ಲಾಸ್ಟ್ ಡೇನು ಇವ್ರ ಜೊತೆನೇ ಕಳೀತಾ ಇದ್ದೀನಿ. ಸೊ ಈ ವರ್ಷ ಹೆಂಗಿತ್ತು ಅಂತ ಒಂಚೂರು ರಿಕ್ಯಾಪ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು 3 ಜನರು ಕೂತ್ಕೊಂಡಿದ್ದೀವಿ. ಒಂಚೂರು ಮುಂದಕ್ಕೆ ಬಾ ಪುಜ್ಜು, ಒಂಚೂರು ಮುಂದಕ್ಕೆ ಬಾ ನೀನು. ಹಾಂ, ಶ್ಯಾಡೋ ನಿಂದು ಮುಖ ಕತ್ತಗಾಗ. ನೆಕ್ಸ್ಟ್ ನಾವು ಆಲ್ಮೋಸ್ಟ್ ಈ ವರ್ಷ 3 ಸೆಮಿಸ್ಟರ್ ಎಕ್ಸಾಮ್ಸ್ ಏನೋ ಬರ್ದಿದ್ದೀವಿ. ಜಾನ್ 4 ಸ್ಟಾರ್ಟ್ ಆಗಿದ್ದು. ನಮ್ಗೆ ಜಾನ್ ಈ ವರ್ಷ ಕೈಂಡ್ ಆಫ್ ಬರೀ ಎಕ್ಸಾಮ್ಸಲ್ಲೇ ಹೊರಟೋಯ್ತು. ಜಾನ್ ಮತ್ತು ಫೆಬ್ ಕೂಡ ಫೆಬ್ ಅದಾದಮೇಲೆ ಫೆಬ್ 19 ಸ್ಟಾರ್ಟ್ ಆಯಿತು. ಹಾಂ, ಫೆಬ್ 19 ಮತ್ತು ಫೆಬ್ 19 ಮತ್ತು ನಮಗೆ ಸೆಕೆಂಡ್ ಸೆಮಿಸ್ಟರ್ ಸ್ಟಾರ್ಟ್ ಆಯಿತು. ಸೊ ಅದಾದಮೇಲೆ ಫೆಬ್ಬಲ್ಲಿ ಸಹ ಎಲ್ಲೂ ಹೋಗಿರಲಿಲ್ಲ ನಾವು. ಮಾತಾಡಿ ನೀವು ಅಂದರೆ ಮಾಲ್ ಆಫ್ ಏಷ್ಯಾಕ್ಕೆ ಮಾತ್ರ ಹೋಗಿದ್ವಿ ಫೀಲಿಂಗ್ಸ್ಗೆ. ಇವಳು ಬಂದಿರಲಿಲ್ಲ, ಇವಳು ನಾನು ಮತ್ತು ಇನ್ನೊಬ್ಳಿದ್ರು ಅವಳು. ಆಮೇಲೆ ವರ್ಷ ಬಂದಿಲ್ಲ ಇಲ್ಲ. ನಾವು ಇಷ್ಟು ಜನ ಹೋಗಿದ್ವಿ. ಅದಾದಮೇಲೆ ಒಂದು ಬರ್ಡೇ ಇತ್ತು ಫೆಬ್ಬಲ್ಲಿ. ಸೊ ಅಷ್ಟೇ, ಫೆಬ್ಬಲ್ಲಿ ಸಹ ಎಲ್ಲೂ ಹೋಗಿಲ್ಲ, ಜಾನಲ್ಲಿ ಸಹ ಎಲ್ಲೂ ಹೋಗಿಲ್ಲ. ಜಾನಲ್ಲಿ ಇದಕ್ಕೆ ಹೋಗಿದ್ವಿ, ಇದು ನ್ಯೂ ಇಯರ್ ದಿನ ಕಬ್ಬನ್ ಪಾರ್ಕ್. ಅವತ್ತಿನ ಇನ್ಸಿಡೆಂಟೇ ಹೇಳಿಲ್ಲ ಕರೆಕ್ಟು. ಜಾನ್ ಫಸ್ಟ್ ಪಾರ್ಕಲ್ಲಿ ಜಾನ್ ಫಸ್ಟ್ ಹೋಟೆಲ್ದು ಬಿರಿಯಾನಿ. ಜೋರಾಗಿ ಮಾತಾಡು. ನಾವು ಮಾಡ್ಕೊಂಡಿದ್ದು ತಪ್ಪದು. ಮೆನ್ಯೂ ನೋಡಿದ್ರೆ ಆರ್ಡರ್ ಮಾಡಿ, ಲೈಕ್ ಇವಾಗ ಯೂಶಲಿ ಎಷ್ಟು ಬಿರಿಯಾನಿದೆ 150 200 ಇರುತ್ತೆ. ಬಟ್ ಅಲ್ಲಿ ಹೆವಿ ರೇಟು ನಾವು ನೋಡ್ಕೊಂಡಿಲ್ಲ. ಹೋಗಿ ಆರ್ಡ್ರ್ ಮಾಡಿದ್ವಿ, ತಿಂತೀವಿ, ಬಿಲ್ ನೋಡಿ ಶಾಕ್ ಆಗಿತ್ತು. ಫಸ್ಟ್ ಡೇನೇ ಆ ಥರ ಶಾಕ್. ಇವಳು ಆ್ಯಕ್ಚುಲಿ ತಿಂದಿರಲಿಲ್ಲ ಬಿರಿಯಾನಿ, ಜೀರಾ ರೈಸ್ ಏನೋ ತಿಂದಿದ್ದು ಅವ್ರ ಡ್ಯಾಡಿ ಹಾಲೆ ಅವತ್ತು ಮಾತ್ರ ವಾಯ್ಸ್ ಕೇಳಿಸ್ತಿದೆಯಾ ಎಲ್ಲ ಗೊತ್ತಿಲ್ಲ. ನೀ ಒಂಚೂರು ಬಾ ಅಂದಿರು, ಯಾಕಂದರೆ ಹಿಂದೆ ಬ್ಯಾಕ್ಗ್ರೌಂಡ್ ವಾಯ್ಸ್. ಅದಾದಮೇಲೆ ಮಾರ್ಚ್ ನನ್ನ ಮಂತ್ ಅಂತಲೇ ಹೇಳ್ಬೋದು. ನನ್ನದೇ ಮಂತದು. ಆ್ಯಕ್ಚುಲಿ ನಂಗೆ ಮಾರ್ಚಲ್ಲಿ ತುಂಬ ಅಂದರೆ ತುಂಬ ಘಟನೆಗಳು ನಡೆದಿದೆ. ನಂಗೆ ಫೇವ್ರೆಟ್ ಮಂತ್ ಅಂತಲೇ ಹೇಳ್ಬೋದು. ಏನಿಲ್ಲ ಆಫ್ ಏನಕ್ಕೆ ಸ್ಪೆಷಲ್ ಅಂದರೆ, ಅವಳು ಹೇಳ್ದಂಗೆ ನನ್ನ ಬರ್ಡೇ ಇತ್ತು ಮಾರ್ಚ್ 28 ಆ್ಯಂಡ್ 22 ವರ್ಷ ಆಗಿದ್ದಂಥ ದಿನ ಲಾಸ್ಟ್ ಇಯರ್. ಈ ಇಯರ್ 2024. ಒಂದು ನಿಮಿಷ ಇರೋ ಸ್ಟಾರ್ಟ್. ನಾನು ಒಬ್ಬಳೇ ಮಾತಾಡ್ತಾ ಇದ್ದೀನಿ ಕಂಡ್ರೆ. ನೀನು ಒಬ್ಬಳೇ ಬಾಯ್ ಬರ್ತೀನಿ. ಅವತ್ತು ನನ್ನ ಲೈಫಲ್ಲೇ ದ ಬೆಸ್ಟ್ ಬರ್ಡೇ ನನಗೆ. ನಾನು ಬೆಸ್ಟ್ ಬರ್ಡೇ ಅದು. ಬಿಕಾಸ್ ಏನು ಎಕ್ಸ್ಪೆಕ್ಟೇಷನ್ ಇರಲಿಲ್ಲ ನನಗೆ ಅವತ್ತು. ಎಷ್ಟು ಆಲ್ಮೋಸ್ಟ್ ಒಂದು 12-13 ಗಿಫ್ಟ್ಸ್ ಏನೋ ಸಿಕ್ಕಿದ್ದು ನನಗೆ. ಹಾಗೆ ನನ್ನ ಲೈಫಲ್ಲಿ ಅಷ್ಟೊಂದು ಗಿಫ್ಟ್ ಸಿಕ್ಕಿದಂಥ ವರ್ಷನೂ ಅದ. ಗಿಫ್ಟ್ ಸಿಕ್ತು ಅಂತಲ್ಲ, ಬಟ್ ಏನೋ ಒಂಥರ ಸ್ಪೆಷಲ್ ಆಗಿತ್ತು ನನ್ನ ಈ ವರ್ಷದ ಬರ್ಡೇ. ನನ್ನ ಬರ್ಡೇ ಬಗ್ಗೆ ಮೂಕವಾಗಿದೆ. ಒಂಥರ ಚೆನ್ನಾಗಿತ್ತು. ಜೋರಾಗಿ ಮಾತಾಡೋದು. ನಾವು ಸ್ವಲ್ಪ ಬೇರೆ ಫ್ರೆಂಡ್ಸ್ನ ಪರಿಚಯ ಮಾಡ್ಕೊಂಡ್ವಿ. ಒಂಥರ ಕ್ಯೂಟಾಗಿತ್ತು, ಸ್ಪೆಷಲ್ ಡೇ ಆಗೋಯ್ತು. ಆ್ಯಕ್ಚುಲಿ ನನಗೆ ಅಲ್ಲಿ ಜಾಸ್ತಿ ಸರ್ಪ್ರೈಸ್ ಅನಿಸಿದ್ದು ಅವ್ರು ಕೊಟ್ಟಿದ್ದು ಟೆಡ್ಡಿ ಬೇರ್ ಪಾಂಡ. ನಾನು ಅಂದ್ಕೊಂಡಿದ್ದು ಕೇಕ್ ಕಟ್ ಮಾಡ್ತಾರೆ, ಒಂದು ಫ್ರೇಮ್ ಕೊಡ್ತಾರೆ, ಅದು ಬಿಟ್ಟು ಇನ್ನೇನೋ ಕೊಡ್ಬೋದು ಅಂತ ಅಂದ್ಕೊಂಡಿದ್ದೆ. ಬಟ್ ನಾನು ಇಲ್ಲಿ ಕೂತ್ಕೊಂಡಿದ್ದೀನಿ ಗ್ರೌಂಡಲ್ಲಿ, ಇವಳು ಹಿಡ್ಕೊಬಂದು ಇಷ್ಟು ದೊಡ್ಡ ಪಾಂಡ. ನಂಗೆ ಅಲ್ಲೇ ಖುಷಿಯಾಗೋಯಿತು. ಚೆನ್ನಾಗಿತ್ತು ನನ್ನ ಬರ್ಡೇ ಈ ವರ್ಷ. ಸೊ ಅದಾದಮೇಲೆ ಮತ್ತು ಏಪ್ರಿಲ್ ಸಹ ನನಗೊಂಥರ ಸ್ಪೆಷಲ್ ಚೆನ್ನಾಗಿತ್ತು ಈ ವರ್ಷ. ಏಪ್ರಿಲೆಲ್ಲೂ ಹೋಗಿಲ್ಲ ಅಲ್ಲ? ಮಾಮನ ಬರ್ಡೇ ಮಾಮನ ಬರ್ಡೇಗೆ
ಮದುವೆ ಆಗ್ತಾರೆ ಅವ್ರ ಯಜಮಾನ್ ಅವ್ರ ಮಾವ. ಅವ್ರ ಬರ್ಡೇ ಹೋಗಿ ಕೇಕ್ ಕಟ್ ಮಾಡಿಸಿ ನಮ್ಮ ಹುಡುಗಿ ಎಲ್ಲ ಹೋಗಿ ಇವ್ರ ಮಾವ ಗೈಸ್, ಇವ್ರ ಮಾವ ಪಾಪ ಅವ್ರ ಮಾವ. ಹೋಗಿ ಊಟ ಮಾಡ್ಕೊಂಡು ಬಂದ್ವಿ. ಅವ್ರು ಪರಿಚಯ ಮಾಡಿಕೊಟ್ಟು ಗೈಸ್ ಇನ್ನೊಂದು ಏಪ್ರಿಲಲ್ಲಿ ನಾವು ಜನಪದ ಮೇಳ ಮಾಡಿದ್ರು, ಸ್ಯಾರಿ ಉಟ್ಕೊಂಡು. ಏನಿಂದು ಸ್ಟಕ್ ಆಗ್ತಿದೆ. ಫುಲ್ ಡ್ಯಾನ್ಸ್ ಆಡಿದ್ವಿ. ಹೋಗ್ಬಿಟ್ಟು ಅವಳು ಒಂದೇ ಬಿಟ್ಸ್ ಒಂದ್ ಸೆಕೆಂಡ್ ಲಾಸ್ಟ್ ಡೇ ಆಫ್ ದ ಇಯರ್. ಏಪ್ರಿಲಲ್ಲಿ ಆ ಸ್ಯಾರಿ ಉಟ್ಕೊಂಡಿದ್ದು ವಿಡಿಯೋಸ್ ಮಾಡಿದ್ದು. ನಾವು 3 ಜನ ಮಾತ್ರ ಸಕ್ಕತ್ತಾಗಿ ಬಂದಿದ್ದ ವಿಡಿಯೋಸು. ಅದಾದಮೇಲೆ ಅಷ್ಟೇ ಅಲ್ಲ ಪಾಪ ಏಪ್ರಿಲ್ ಎಂಡಿಂದ. ಇನ್ನು ಮೇಗೆ ಬಂದರೆ ತರಂಗಿಣಿ ಇತ್ತು, 5th and 6th ಅನ್ಸುತ್ತೆ. 5th and 6th ನಾರ್ಮಲ್ ಜೀನ್ಸ್ ಹಾಕಿದ್ವಿ. ವಾಸ್ ಅಪ್ಸೆಟ್ ಡೇ. ಹೌದು. ಏನೇನೋ ಪ್ಲಾನ್ ಮಾಡಿ ಡ್ರೆಸ್ಸಸ್ ಒಂದು ನಿಮಿಷ ಇರು, ಅಲ್ಲಿಗೆ ಹೋಗೋಣ. 5th ಮೇ 4th ಅಥವಾ 3rd ನಾವು ಬಟ್ಟೆ ಎಲ್ಲ ಒಂದೇ ಥರ ತಗೊಳ್ಳೋಣ ಅಂತ ಹೋಗಿದ್ವಿ ಗೈಸ್. ಅವತ್ತು ಮಳೆ ಬಂದಿತ್ತು. ನನ್ನ ಸ್ಲಿಪ್ಪರ್ ಮಳೆ ಅಂದ್ಬಿಟ್ಟು ಓಡ್ತಿದ್ವಿ ನಾವು. ನನ್ನ ಸ್ಲಿಪ್ಪರ್ ಹೆಂಗಾಯ್ತು ಅಂದ್ರೆ ಹಿಂಗೆ ಹಾಕೊಂಡಿದ್ದೀನಿ, ನನ್ನ ಸ್ಲಿಪ್ಪರ್ ಹಿಂಗೆ ಎಲ್ಲ ನಮ್ಮನ್ನ ನೋಡ್ತಾ ಇದ್ದಾರೆ. ತುಂಬ ಅಂದರೆ ತುಂಬ ಏನಾಗೋಯ್ತು, ಅಜೀವಾಗೋಯ್ತು. ಅದಾದಮೇಲೆ ಎಲ್ಲ ಒಂದೇ ಥರ ಡ್ರೆಸ್ ತೊಗೊಂಡ್ಬಿಟ್ವಿ. ಬಟ್ ಏನು ದುರದೃಷ್ಟ ಅಂದರೆ ಅವತ್ತು ನಮಗೆ ನಮ್ಮ ಕಾಲೇಜಲ್ಲಿ ಅದನ್ನ ಅಲೋ ಮಾಡಲೇ ಇಲ್ಲ. ಸೊ ನಾವು ಜಸ್ಟ್ ಫೋಟೋಸು ವೀಡಿಯೋಸ್ ಮಾಡಿಕೊಂಡು ಸುಮ್ಮನಾದ್ವಿ. ಅದಾದಮೇಲೆ ಅದಕ್ಕೆ ಲೆಗ್ಗಿನ್ ಪೇರಪ್ ಮಾಡಿ ಮತ್ತೆ ಇವರೆಲ್ಲ ಜೀನ್ಸೇ ಹಾಕ್ಕೊಂಡು ಬಂದ್ವಿ. ಸೊ ಅಷ್ಟೇ. ಮೇಲಿನ ಏನಂತ ನಾವೆಲ್ಲೂ ಹೋಗೇ ಇಲ್ಲ ಬಿಡಿ. ಸರಿ, ನೆಕ್ಸ್ಟ್ ಜೂನಿಗೆ ಬಂದರೆ ಎಕ್ಸಾಮ್. ಆಗಸ್ಟ್ ಜುಲೈ ಎಲ್ಲೂ ಹೋಗಿಲ್ಲ. ಜೂನ್ ಆ್ಯಕ್ಚುಲಿ ಹೋಗೋಕ್ಕಾಗಲಿಲ್ಲ, ಯಾಕಂದರೆ ಸೆಮ್ ಎಕ್ಸಾಮ್ಸ್ ಇತ್ತು. ಜೂನ್ 18th ಏನೋ ನಮಗೆ ಹಾಲಿಡೇಸ್ ಕೊಟ್ಟಿದ್ರು. ನಾನು ಮನೇಲಿ ಇಟ್ಕೊಂಡು ರೀಲ್ಸ್ ಮಾಡಿದ್ದೆ ಅಷ್ಟೇ. ಅದ್ಬಿಟ್ಟು ಇನ್ನೇನೂ ಇಲ್ಲ. ಓದ್ಕೊಳ್ರಿ ಅಂತ ಬಿಟ್ಟರೆ ರೀಲ್ಸ್ ಗೈಸ್ ನಾನು ಅಟ್ಲೀಸ್ಟ್ ರೀಲ್ಸ್ ಆದರೂ ಮಾಡಿದ್ವಿ. ನೀವು ಓದ್ಕೊಂಡಿಲ್ಲ ಬಟ್ ರೀಲ್ಸ್ ಮಾಡಿದೆ, ನೀವು ಅದೂ ಮಾಡಿಲ್ಲ. ಒಂದು ಟಿವಿ ತಿಂದು ಮಲಗು ಅಷ್ಟೇ ಗೈಸ್. ಬೆಸ್ಟ್ ಡಿಸಿಷನ್. ಅದಾದಮೇಲೆ ಜುಲೈ ಸೆಮ್ ಎಕ್ಸಾಮ್ಸು ಅದು ಮುಗೀತು. ಇನ್ನು ನೆಕ್ಸ್ಟು ಆಗಸ್ಟಲ್ಲಿ ಅವರ ಬರ್ಡೇ, ವರ್ಷನ್ ಬರ್ಡೇ ಇತ್ತು. ಅವಳ ಬರ್ಡೇ ಸ್ವಲ್ಪ ಗ್ರ್ಯಾಂಡಾಗಿ ಮಾಡಬೇಕು ಅಂದ್ಕೊಂಡಿದ್ವಿ. ಆಯಿತು, ಬಟ್ ಗಿಫ್ಟ್ಗಳು ತಗೊಳ್ಳೋದಕ್ಕೆ ನಮಗೆ ಅಂದರೆ ರಜಾ ಇತ್ತು. ನಾವೆಲ್ಲ ಡಿಸ್ಕಸ್ ಮಾಡೋದಕ್ಕೆ ಕಾಲೇಜಿಗೆ ಬರ್ತಿರ್ಲಿಲ್ಲ. ಏನಾದ್ರು ಡಿಸ್ಕಸ್ ಮಾಡೋಕ್ಕೆ ಕಾಲಲ್ಲೇ ಮಾಡಬೇಕಿತ್ತು. ಸೊ ಅದೊಂದು ನಮಗೆ ಕಮ್ಯುನಿಕೇಷನ್ ಪ್ರಾಬ್ಲಮ್ ಆಯಿತು. ಬಿಟ್ಟರೆ ಚೆನ್ನಾಗಾಯಿತು ಅವಳ ಬರ್ಡೇನು. ಅದೇ ಗಿಫ್ಟ್ಸ್ ತೊಗೊಳಕ್ಕೆ ಆಚೆ ಕಡೆ ಬರೋಕ್ಕಾಗಿಲ್ಲ. ಸ್ಯಾರಿ ಡ್ರೆಸ್ ಎರಡೂ ಕೊಟ್ವಿ. ಅಷ್ಟೇ ಗೈಸ್. ಇನ್ನೊಂದು ಇಂಪಾರ್ಟೆಂಟ್, ಜುಲೈಯಲ್ಲಿ ಮರ್ತ್ಬಿಟ್ವಿ, ಪಾಪ ಅವ್ರ ಮನೆಗೆ ಹೋಗಿದ್ದು ನೋಡಿ. ಜುಲೈ ಪಾಪ ಅವ್ರ ಮನೆಗೆ ಹೋಗಿದ್ವಿ. ಅದು ಇರೋ ಸ್ಟಾರ್ಟ್. ಅದೊಂದು ಮಿಸ್ ಮಾಡಿಬಿಟ್ವಿ. ಜುಲೈಯಲ್ಲಿ ಇವ್ರ ಮನೆಗೆ ಹೋಗಿದ್ವಿ. ಅದು ಮಾತ್ರ ಸಖತ್. ಈ ವರ್ಷದಲ್ಲಿ ಅದು ಮಾತ್ರ ಸೈಕ್ ಅಂತಲೇ ಹೇಳ್ಬೋದು. ನಂಗೆ ಅವ್ರ ಮನೆಯಿಂದ ನಮ್ಮ ಮನೆಗೆ ಹೋಗಕ್ಕೆ ಇಂಟ್ರೆಸ್ಟ್ ಇರಲಿಲ್ಲ. ಯಾಕಾದರೂ ಕತ್ಲಾಯಿತು, ಯಾಕಾದರೂ ಹೋಗ್ತಾ ಇದ್ದೀವಿ ಅಂದ್ಬಿಟ್ಟಿದ್ವಿ. ನಮ್ಮ ಅಮ್ಮ ಏನಾದರೂ ಇರೋಕೆ ಬಿಟ್ಬಿಟ್ಟಿದ್ರೆ ಇದ್ಬಿಟ್ಟಿರ್ತಿದ್ದೆ ನಾನೆಲ್ಲ. ಆಂಟಿನೂ ಅಷ್ಟು ಚೆಂದ ನೋಡಿಕೊಂಡ್ರು. The day was unforgettable. ಅದು ಬಿಟ್ಟರೆ ಆಗಸ್ಟಲ್ಲಿ ಅದೇ ವರ್ಷದ ಬರ್ಡೇ ಅಷ್ಟೇ. ಇನ್ನೇನು ಆಗಸ್ಟಲ್ಲಿ ಇನ್ನೆಲ್ಲೂ ಹೋಗಿಲ್ಲ ನಾವು. ಎಲ್ಲಿ 3rd ಸೆಮ್ಮಲ್ಲಿ ಎಲ್ಲೂ ಹೋಗಿಲ್ಲ. ಅದಾದಮೇಲೆ ನೆಕ್ಸ್ಟ್ ಸೆಪ್ಟೆಂಬರಲ್ಲಿ ಈ ಮಹಾನ್ ತಾಯಿ ಇಬ್ಬರು ಸೆಪ್ಟೆಂಬರಲ್ಲೇ ಉಟ್ಬಿಟ್ಟವ್ರೆ. 10 ದಿನ ಗ್ಯಾಪು. ಇವಳ್ದು 16th, 26th. ಇವಳ್ದು ಸೇಮ್ ವರ್ಷದ ಎಲ್ಲಿ ಮಾಡಿದ್ವು ಅಲ್ಲೇ ಬ್ಯಾಲ್ಕೆರಲ್ಲೇ ಮಾಡಿದ್ವಿ. ಅವಳು ಚೆನ್ನಾಗಾಯ್ತು ಬರ್ಡೇ, ಸೂಪರಾಗಾಯ್ತು ಗೈಸ್. ಇನ್ನು ಇವಳು ಬಂದು ರಾಜಾಜಿನಗರ ESI ಹಾಸ್ಪಿಟಲ್. ಸೊ ವ್ಲಾಗ್ ನೋಡಿರ್ತೀರ. ನಮ್ಮ ಪಾಪನ ವ್ಲಾಗ್ ಅದು ಏನಾಯ್ತು ಅಂತ ಗೊತ್ತಿಲ್ಲ. ಆಗಲೇ ಇವಳು ವ್ಲಾಗ್ ಹಾಕಿದ್ದೀನಿ. ಯಾರ್ಯಾರು ಇನ್ನೂ ನೋಡಿಲ್ಲ ಅಂದರೆ ಹೋಗಿ ನೋಡಿ. ನಿಮ್ಮ ಬರ್ಡೇ ಬಗ್ಗೆ ಒಂಥರ ಅನ್ಫರ್ಗೆಟಬಲ್ ಮೆಮೊರಿ. ಒಂಥರ ಕ್ಯೂಟ್ ಆಗಿತ್ತು. ಬಟ್ ಸಕ್ಕತ್ತಾಗಿತ್ತು ಆ್ಯಕ್ಚುಲಿ. ಇವಳು ಬರ್ಡೇ ಎಷ್ಟು ನಗಾಡಿದ್ದಲ್ಲ ಅವಳ ಬರ್ಡೇ. ಬಟ್ ಇವಳ ಬರ್ಡೇ ಡ್ಯಾನ್ಸ್ ಒಂದು ಆಡೋಕ್ಕಾಗಿಲ್ಲ ಅಷ್ಟೇ. ಆಫ್ ಮಾಡು. ಅಕ್ಟೋಬರಲ್ಲಿ ಆನ್ ಮಾಡು. ಮಾಡಿದ್ದೀನಿ. ನವಂಬರಲ್ಲಿ ಅದೇ
ನವಂಬರಲ್ಲಿ ಇನ್ನೂ ಒಂದು ನನಗೆ ಮತ್ತು ಪಾಪಂಗೆ ಪಾಪ ಅವರ ಫ್ಯೂಚರ್ ಹಸ್ಬೆಂಡ್ ಅವ್ರದ್ದು ಮನೆ ಗೃಹ ಪ್ರವೇಶ ಇತ್ತು. ಸೊ ಅಲ್ಲಿಗೆ ಹೋಗಿದ್ವಿ. ಅಕ್ಕ ಅವ್ರು ಬಂದಿರಲಿಲ್ಲ, ನಾನು ಹೋಗಿದ್ದೆ. ಆ್ಯಂಡ್ ನಾನು ಹೋಗಿದ್ದು ಸರ್ಪ್ರೈಸ್ ಆಗಿದ್ದು ಪಾಪಂಗೆ. ಅಗೇನ್ ವ್ಲಾಗ್ ನೋಡಿಲ್ಲ ಅಂದರೆ ಹೋಗಿ ನೋಡಿ. ಅದಾದಮೇಲೆ ನಾನು ಪರ್ಸ್ನಲಾಗಿ ಅಪ್ಪ ಅಮ್ಮನ ಜೊತೆ ಟ್ರಿಪ್ ಹೋಗಿದ್ದೆ ಮಂತ್ರಾಲಯಕ್ಕೆ. ಸೊ ಅಷ್ಟೇ. ಅದಾದಮೇಲೆ ನವಂಬರ್ 30th ತುಮಕೂರಿಗೆ ಬಂದಿದ್ರು. ಮಂದಾರಗಿರಿ ಹಿಲ್ಸ್ಗೆ ಹೋಗಿದ್ವಿ ನಾನು, ಇವಳು ಮತ್ತು ಇನ್ನೊಬ್ಳು. ಅಷ್ಟೇ. ಅದಾದಮೇಲೆ ಡಿಸೆಂಬರಲ್ಲಿ ಸಕ್ಕತ್ತಾಗಿತ್ತು ಗೈಸ್. ಓಕೆ ಗಾಯ್ಸ್, ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಮರ್ತ್ಬಿಟ್ವಿ ಗಾಯ್ಸ್. ಸೆಪ್ಟೆಂಬರಲ್ಲಿ ಇನ್ನೊಬ್ರು ಸಿಕ್ಕಿದ್ರು ನಮಗೆ, ಅವ್ರ ಬಗ್ಗೆ ಹೇಳೋದೇ ಮರ್ತ್ಬಿಟ್ವಿ. ಇವಾಗ ವಿಡಿಯೋ ಮಾಡ್ತಾ ಇದ್ದಾರೆ. ಅವ್ರ ಹೆಸರು ಮೋಟಿಗೆ ಅಂತ. ಸೊ ಸೆಪ್ಟೆಂಬರಲ್ಲೇ ಅವಳು ನಮಗೆ ಪರಿಚಯ ಆಗಿದ್ದು. ಸೆಪ್ಟೆಂಬರಲ್ಲಿ ಸಿಕ್ಕಿದ್ರು, ಇನ್ನೂ ಇದ್ದಾಳೆ, ಜೊತೆಗೆ ಇರ್ತಾಳೆ. ತೋರ್ಸೋಣ? ಬ್ಯಾಡ, ಬೇಡವಾ? ಹಾಯ್ ಅಂದ್ಬಿಡಲ್ಲ. ಹಾಯ್ 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 ಸಾಕು. ಆಮೇಲೆ ಇವಾಗ ನೋಡಿ, ಡಿಸೆಂಬರ್ ಲಾಸ್ಟ್ ಡೇ, ಸೆಮ್ ಎಕ್ಸಾಮ್ ನಡೀತಿದೆ. ಆಮೇಲೆ ಇನ್ನೊಂದು ಖುಷಿ ವಿಚಾರ ಏನಂದರೆ, ನಮಗೆ ಡಿಸೆಂಬರ್ 27 ಬಾಟ್ನಿ ಇತ್ತು, ಕ್ಯಾನ್ಸಲ್ ಆಗೈತೆ. XPMದು ಎಕ್ಸ್ಪೈರ್ ಆಗಿದ್ದರಿಂದ ಪೋಸ್ಟ್ಪೋನ್ ಆಗಿದೆ. ಸೊ ಅಷ್ಟೇ ಗೈಸ್, ಇನ್ನೇನಿಲ್ಲ. ಇನ್ನು ನಾಳೆ ಎಲ್ಲೂ ಪ್ಲ್ಯಾನ್ ಹಾಕಿಲ್ಲ, ನೋಡೋಣ. ಮನೇಲಿ ಬೆಚ್ಚಗೆ ಮಲ್ಕೊಳ್ಳೋಕ್ಕೆ, ಆ? ಮನೇಲಿ ಬೆಚ್ಚಗೆ ಮಲ್ಕೊಳ್ಳೋದು ನಾಳೆ. ಏನು ಮಾಡೋದು? ಅಷ್ಟೇ ಗೈಸ್, ಇನ್ನೇನಿಲ್ಲ. ಸೊ ಇಷ್ಟು ಹೇಳ್ತಾ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ ಗೈಸ್. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಇದೇನು ಸ್ವಲ್ಪ ಹಾಂ, ಏನು ಇವರಿಬ್ಬರ ಬಗ್ಗೆ ಹೇಳು. ಅಡ್ವಾನ್ಸ್ ಹ್ಯಾಪಿ ನ್ಯೂ ಇಯರ್ ಗೈಸ್. ಹಾಂ, ನೆಕ್ಸ್ಟ್ ಇಯರ್ ಖುಷಿಯಾಗಿರಿ, ನೀವು ಅಂದ್ಕೊಂಡಿದ್ದೆಲ್ಲ ಆಗಲಿ. ಆ್ಯಂಡ್ ಏನೇ ಆಗಲಿ ಫ್ರೆಂಡ್ಸ್ನ ಹತ್ರ ಆಗಲಿ, ಡಿಗ್ರಿ ಲೈಫಲ್ಲಿ, ಕಾಲೇಜ್ ಲೈಫಲ್ಲಿ ಮಿಸ್ ಮಾಡ್ಕೊಬಿಡಿ. ಎಂಜಾಯ್ ಎವ್ರಿ ಮೂಮೆಂಟ್. ಆಮೇಲೆ ಹೇಳು ಹ್ಯಾಪಿ ನ್ಯೂ ಇಯರ್ ಇನ್ ಅಡ್ವಾನ್ಸ್ ಫಾರ್ ಎವ್ರಿ. ಇದು ಮಾಡಲಿಲ್ಲ, ಸಿಗ್ನೇಚರ್ ಸ್ಟೆಪ್ ಇದು. ಅಡ್ವಾನ್ಸ್ ಹ್ಯಾಪಿ ನ್ಯೂ ಇಯರ್ ಗಾಯ್ಸ್. ಎಲ್ರಿಗೂ ಹ್ಯಾಪಿ ನ್ಯೂ ಇಯರ್. ನೆಕ್ಸ್ಟ್ ಅಪ್ಕಮಿಂಗ್ ಇಯರ್ ಏನಿದೆಯೋ ಎಲ್ರಿಗೂ ಚೆನ್ನಾಗಾಗಲಿ, ಆ್ಯಂಡ್ ನಮಗೂ ಸಹ ಚೆನ್ನಾಗಿರಲಿ. ಆ್ಯಂಡ್ ಒಂದು ಬೇಜಾರು ಏನಂದರೆ, ಇನ್ನೊಂದು ವರ್ಷ ಅಷ್ಟೇ 3 ಸೆಮ್ಸ್ ಮುಗಿಸ್ಬಿಟ್ವಿ, ಇನ್ನು 3 ಸೆಮ್ಸ್, ಅದೊಂದು ಬೇಜಾರಿದೆ. ಅದು ಬಿಟ್ಟರೆ ಇನ್ನೆಲ್ಲರೂ 3 ಜನ ಲೈಫಲ್ಲೂ ಎಲ್ಲ ಒಳ್ಳೆಯದೇ ಆಗಿ, ನಿಮ್ಮ ಲೈಫಲ್ಲೂ ಎಲ್ಲ ಒಳ್ಳೆಯದೇ ಆಗಲಿ ಅಂತ ಹೇಳ್ತಾ ಈ ವಿಡಿಯೋನ ನಾವು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬೈ ಗಾಯ್ಸ್. ಥ್ಯಾಂಕ್ ಯು. ಮಾಡ್ತೀರಾ ಕತೆ ಮಾಡಿ ನೋಡಿ ಗೈಸ್, ಎಷ್ಟು ಟಿಪ್ಸ್ ಕೊಡ್ತಾರೆ. ಈ ಥರ ಎಲ್ಲ ಡೋ ಮಾಡಬಾರ್ದು. ಬಟ್ ಅದೇ ಥರ ಗೈಸ್. Like you and ಇಲ್ಲೇ ಕರೆಕ್ಟ್ ಒಳ್ಳೆಯದು. ಈಗ ಬೇಗ ಇಡಿ ಬೇಗ ಇಡಿ. ಇನ್ನೊಂದು ಹೇಳು. ಆ್ಯಂಡ್ ದಿಸ್ ವೈಟ್ ಬೆರಿ, ಮೈ ವೈಟ್ ಬೆರಿ, ದಿಸ್ ಇಸ್ ಆ್ಯಂಡ್ ಪಾಪು ಬೆರಿ, ಆ್ಯಂಡ್ ದಿಸ್ ಇಸ್ ಒನ್ ಮೋಟು ಮೋಟಿ. ದಿಸ್ ಇಸ್ ಪುಜ್ಲಿ. ಪುಜ್ಲಿ ಸೊ ನಾನು ಫೈನಲ್ ಆಗಿ ಒಂದು ಮಾತು ಹೇಳಬೇಕು ಗೈಸ್. ವಿಡಿಯೋ ಇಡಿಯಟ್ಸ್ಗೆ ಥ್ಯಾಂಕ್ ಯು ಸೋ ಮಚ್. 2024 ಅಲ್ಲ, 2023 ಅಲ್ಲಿ ಸಿಕ್ಕಿದ್ದು. ತುಂಬ ಅಂದರೆ ತುಂಬ ಪುಣ್ಯ ಮಾಡಿದ್ದೀನಿ ಇವ್ರು ಸಿಗೋದಕ್ಕೆ ನನಗೆ. ಅಲ್ಲ ಅದೇ ತಾನೇ, ಇವ್ರು ಸಿಕ್ಕಿರೋದು ತುಂಬ ಪುಣ್ಯ ಮಾಡಿದ್ದೀನಿ. ನಂಗೆ ಏನಾದ್ರು ಹೇಳ್ಕೋಬೇಕು ಅಂತಂದರೆ, ಫಸ್ಟ್ ಕಾಲ್ ಹೋಗೋದು ಇವಳಿಗೆ ಹೋಗೋದು. ಇಲ್ಲ ಅಳ್ತಿಲ್ಲ. ಸೊ ಇವ್ರು ಆಲ್ಮೋಸ್ಟ್ 2023ಇಂದ ಪ್ರತಿಯೊಂದು ವಿಷಯ ಏನೇ ಆಗಲಿ ಇವ್ರಿಗೆ ಹೇಳಿರೋದು, ಇವ್ರಿಗೆ ಗೊತ್ತಿರೋದೆಲ್ಲವೂ. ಅದೇನೋ ಗೊತ್ತಿಲ್ಲ,
ಚಿಕ್ಕ ಪುಟ್ಟ ವಿಷಯವನ್ನು ಹೇಳ್ಕೊಬೇಕು ಅಂತ ಅನ್ಸುತ್ತೆ ಹೇಳ್ಕೊಂಬಿಡ್ತೀನಿ ನಾನು ಒಬ್ಬಳೇ ಬಡ 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 ಅಂತೆಲ್ಲ ಹೇಳ್ಕೊಳ್ಳೋದು. ಬಟ್ ಇನ್ನೊಂದು ಏನಾಗುತ್ತೆ ಅಂದರೆ ಒಂದೊಂದ್ಸತಿ ಇವಳು ಸಿಗಲ್ಲ, ಇವಳಿದ್ದಾಗ ಇವಳಿರಲ್ಲ, ಇಲ್ಲ ಇವಳಿದ್ದಾಗ ಇವಳಿರಲ್ಲ. ಅವಾಗ ಇವಳಿಗೂ ಹೇಳಿರ್ತೀನಿ ಅದೇ ವಿಷಯ, ಮತ್ತು ಇವಳಿಗೆ ಹೇಳ್ಬೇಕಾದ್ರೆ ಅವಳು ಇರ್ತಾಳೆ, ತಲೆ ತಿಂದಾಗ ಅನ್ಸಿರುತ್ತೆ ಪಾಪ. ಬಟ್ ಆದ್ರೂ ಒಂದಿನಕ್ಕೂ ಬೇಜಾರು ಮಾಡ್ಕೊಂಡಿಲ್ಲ. ಯಾವಾಗಲೂ ನಾನು ಏನು ಹೇಳಿದ್ರು ಕೇಳಿಸ್ಕೊಂಡು ನನ್ನ ಜೊತೆಲೇ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನನ್ನ ಅಪ್ಪ ಅಮ್ಮಂಗೆ, ನನ್ನ ತಮ್ಮಂಗೆ, ನನ್ನ ಫ್ರೆಂಡ್ಸ್ಗೆ, ಈ ವರ್ಷ ನಂಗೆ ಯಾರ್ಯಾರು ಸಿಕ್ಕಿದ್ರು ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ನನ್ನ ಲೈಕ್ ಈ ಕಾಲೇಜಿಗೆ ಬಂದಾದಮೇಲೆ ಸಿಕ್ಕಿ ಬಿಟ್ಟೋಗಿರೋರ್ಗೂ ಥ್ಯಾಂಕ್ ಯು ಸೋ ಮಚ್. ಬಾಯ್. ಚಿಕ್ಕ ಹುಡುಗಿನ ಜೊತೆ ಇದ್ದಾಳೆ ಆ್ಯಂಡ್ ಅವಳು ಗೊತ್ತಿರೋಷ್ಟು ಇನ್ಯಾರಿಗೂ ಗೊತ್ತಿಲ್ಲ. ಪ್ರತಿಯೊಂದು ನನ್ನ ಲೈಫಲ್ಲಿ ಆಗಿರೋ ಪ್ರತಿಯೊಂದು ವಿಷಯನೂ ಗೊತ್ತಿರೋದು ಅವಳಿಗೇನೆ. ಅವಳಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಮೇ ಬಿ ನನಗೆ ಫ್ರೆಂಡ್ಶಿಪ್ ಅಂತ ನಂಬಿಕೆ ಬಂದಿದ್ದೆ ಅವಳಿಂದ, ಅವಳೇ ಹೇಳ್ಕೊಟ್ಟಿರೋದು ನನಗೆ. ಸೊ ಥ್ಯಾಂಕ್ ಯು ದಿವಿ.